ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಿಯೋ ಟಾಲ್ಸ್ಟಾಯ್ರವರ ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಈ ಒಂದು ಸ್ಟೋರಿಯ ಕನ್ನಡದ ಸರಳವಾದಂತಹ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಟೋರಿ ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಇದು ಲಿಯೋ ಟಾಲ್ಸ್ಟಾಯ್ರವರ ಒಂದು ಸ್ಟೋರಿ ಆಗಿರುತ್ತೆ. ಈ ಒಂದು ಕಥೆಯಲ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕು ಎಂಬ ಒಂದು ಪ್ರಶ್ನೆಯಲ್ಲಿ ಈ ಕಥೆಯು ಒಬ್ಬ ರೈತನಾಗಿರ್ತಕ್ಕಂತಹ ಪಹೋಮ್ನ ಸುತ್ತಲೂ ಸುತ್ತುವಂತಹ ಕಥೆಯಾಗಿರುತ್ತೆ. ಕನ್ನಡದಲ್ಲಿ ಈ ಕಥೆಯ ಒಂದು ಸರಳ ಸಾರಾಂಶ ಅಂದರೆ ತುಂಬ ಚಿಕ್ಕದಾಗಿ ಸಾರಾಂಶವನ್ನು ನಾನು ತಿಳಿಸ್ತೇನೆ. ನಂತರ ಈ ಸಾರಾಂಶವನ್ನು ಕೇಳಿದ ನಂತರ ಸಮರಿಯ PDF ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದಾಗಿರುತ್ತೆ ಇಂಗ್ಲೀಷ್ನಲ್ಲಿ. ಇಲ್ಲಿ ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಈ ಕತೆ ಇಬ್ಬರು ಸಹೋದರಿಯರ ಚರ್ಚೆಯೊಂದಿಗೆ ಇದು ಪ್ರಾರಂಭ ಆಗುತ್ತೆ. ಇಲ್ಲಿ ಇಬ್ಬರು ಅಕ್ಕ ತಂಗಿಯರು ಮಾತಾಡ್ತಾ ಇದ್ದಾರೆ. ಅಕ್ಕ ಪಟ್ಟಣಕ್ಕೆ ಮದುವೆ ಆಗಿ ಹೋಗಿರ್ತಾಳೆ. ಆಕೆ ಮತ್ತು ತಂಗಿ ಒಬ್ಬ ರೈತನನ್ನು ಮದುವೆಯಾಗಿ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರಿಬ್ಬರು ಚರ್ಚೆ ಮಾಡ್ತಾ ಇರ್ತಾರೆ ಪಟ್ಟಣದಲ್ಲಿರ್ತಕ್ಕಂಥ ಜೀವನದ ಅನುಕೂಲಗಳ ಬಗ್ಗೆ ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಜೀವನದ ಅನುಕೂಲಗಳ ಬಗ್ಗೆ ಅವರಿಬ್ಬರು ಏನು ಮಾಡ್ತಾ ಇರ್ತಾರೆ, ಒಬ್ಬರಿಗೊಬ್ಬರು ಮಾತಾಡ್ತಾ ಇರ್ತಾರೆ. ಇಲ್ಲಿ ಪಟ್ಟಣದಲ್ಲಿರ್ತಕ್ಕಂತಹ ಅಕ್ಕ ಅಲ್ಲಿ ಒಬ್ಬ ವ್ಯಾಪಾರಿಯನ್ನು ಮದುವೆಯಾಗಿರ್ತಾಳೆ ಮತ್ತು ಆಕೆ ತನ್ನ ಆರಾಮದಾಯಕವಾದ ಜೀವನ, ಒಳ್ಳೆಯ ಬಟ್ಟೆಗಳು ಮತ್ತು ಒಳ್ಳೆಯ ಎಂಟರ್ಟೈನ್ಮೆಂಟ್, ಮನೋರಂಜನೆಯ ಬಗ್ಗೆ ಹೆಮ್ಮೆ ಪಡ್ತಾ ಹೇಳ್ತಾ ಇರ್ತಾಳೆ. ಇನ್ನು ತಂಗಿ ಒಬ್ಬ ರೈತನ ಹೆಂಡತಿಯಾಗಿರ್ತಾಳೆ. ಆಕೆ ತನ್ನ ಗ್ರಾಮೀಣ ಜೀವನವನ್ನು ಸಮರ್ಥನೆ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಇಲ್ಲಿ ನಮಗೆ ಯಾವುದೇ ಆತಂಕ ಇಲ್ಲ, ನಾವು ಫ್ರೀಯಾಗಿ ಬದುಕ್ತಾ ಇದ್ದೀವಿ, ಸ್ವತಂತ್ರವಾಗಿದೆ ಮತ್ತು ನಮಗೆ ಜೀವನಕ್ಕಾಗಿ ತುಂಬ ಭದ್ರತೆ ಇದೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ಆದರೆ ಹಳ್ಳಿಯಲ್ಲಿ ಯಾವುದೇ ಐಷಾರಾಮಿ ಇಲ್ಲದೇ ಇದ್ದರೂ ಸಹ ಈಕೆ ಎಲ್ಲವನ್ನು ಹೇಳ್ತಾ ಇರ್ತಾಳೆ. ಪಟ್ಟಣವಾಸಿಗಳು ಹೆಚ್ಚು ಸಂಪಾದನೆ ಮಾಡಬಹುದು, ಆದರೆ ಅವರು ಅದನ್ನೆಲ್ಲವನ್ನು ಕಳೆದುಕೊಳ್ಳೋ ಅಪಾಯ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ರೈತರು ಹಳ್ಳಿಯಲ್ಲಿ ಒರಟಾಗಿ ಬದುಕ್ತಾ ಇದ್ದರು, ಸಾಕಷ್ಟು ತಿನ್ನಲು ಸಿಗ್ತಾ ಇರುತ್ತೆ ಅಂತೇಳಿ ತಂಗಿ ವಾದ ಮಾಡ್ತಾ ಇರ್ತಾಳೆ. ಅಕ್ಕ ಇದನ್ನು ಅಣಗಿಸ್ತಾಳೆ. ರೈತನ ಜೀವನ ಅಷ್ಟು ಚೆನ್ನಾಗಿರಲ್ಲ, ಅಸಭ್ಯವಾಗಿರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ತಂಗಿ ಪಟ್ಟಣ ಜೀವನದಲ್ಲಿ ತುಂಬ ವಿನಾಶಕ್ಕೆ ಕಾರಣಗಳಿರುತ್ತೆ, ತುಂಬ ಪ್ರಲೋಭನೆಗಳು ಎತ್ತು ಬರ್ತಾ ಇರುತ್ತೆ, ಅಲ್ಲಿ ಮನುಷ್ಯರು ತುಂಬ ಕೆಟ್ಟವರಾಗಿರ್ತಾರೆ, ಹಾಗೆ ಹೀಗೆ ಅಂತ ಪಟ್ಟಣದ ಬಗ್ಗೆ ವಿರುದ್ಧ ಮಾತಾಡ್ತಾ ಇರ್ತಾಳೆ. ಈ ಎಲ್ಲ ಮಾತುಗಳನ್ನು ತಂಗಿಯಾಗಿರ್ತಕ್ಕಂತಹ ಅವಳ ಗಂಡ ಪಹೋಮ್ ಏನು ಮಾಡ್ತಾ ಇರ್ತಾನೆ, ಆ ಒಂದು ಮನೆಯ ಸ್ಟೋವ್ ಮೇಲೆ ಕೂತು ಆ ಒಂದು ವರಾಂಡದಲ್ಲಿ ಕುಳಿತು ಈ ಎಲ್ಲ ಡಿಸ್ಕಷನನ್ನು ಕೇಳಿಸ್ಕೊಳ್ತಾ ಇರ್ತಾನೆ. ಮತ್ತು ರೈತರಿಗೆ ತಮ್ಮ ಕೆಲಸದಿಂದಾಗಿ ಅವರು ಪ್ರತಿದಿನ ಬ್ಯುಸಿಯಾಗಿರೋದ್ರಿಂದ ಅವ್ರಿಗೆ ಈ ಒಂದು ಮೂರ್ಖತನಕ್ಕೆ ಅಂದರೆ ಒಂದು ಚೇಷ್ಟೆ ಮಾಡೋದಕ್ಕೆ ಯಾವುದೇ ಸಮಯ ಇರೋದಿಲ್ಲ, ಅವರು ಲೇಜಿ ಆಗಿರೋದಿಲ್ಲ ಅಂತಕ್ಕಂತಹ ತನ್ನ ಹೆಂಡತಿಯ ಮಾತನ್ನು ಒಪ್ಕೋತಾನೆ. ಆದರೆ ಅವರಿಗೆ ಆ ಒಂದು ಕೆಲಸ ಮಾಡೋದಕ್ಕೆ ಭೂಮಿಯ ಕೊರತೆ ಇದೆ ಅಂತ ಆತನಿಗೆ ಸ್ವಲ್ಪ ನೋವು ಕೂಡ ಆಗುತ್ತೆ. ಸಾಕಷ್ಟು ಭೂಮಿ ಇದ್ದಿದ್ರೆ ನಾನು ಯಾವ ದೆವ್ವಕ್ಕೂ ಎದುರ್ತಾ ಇರಲಿಲ್ಲ ಅಂಥೇಳಿ ಪಹೋಮ್ ಮನಸ್ಸಲ್ಲೇ ಅಂದುಕೋತಾನೆ. ಅದೇ ಸಮಯಕ್ಕೆ ಪಹೋಮನಿಗೆ ತಿಳಿಯದಂತೆ ಒಂದು ದೆವ್ವ ಕೂಡ ಆ ಸ್ಟೋವ್ನ ಮೇಲೆ ಹಿಂದೆ ನಿಂತು ಕೇಳಿಸ್ಕೊಳ್ತಾ ಇರುತ್ತೆ. ಪಹೋಮ್ನು ಹೆಮ್ಮೆಯಿಂದ ಸಂತೋಷಗೊಂಡು ಆ ದೆವ್ವ ಅವನನ್ನು ಪರೀಕ್ಷೆ ಮಾಡಲು ನಿರ್ಧಾರ ಮಾಡುತ್ತೆ. ನಂತರ ಈ ಒಂದು ಕತೆ ಪಹೋಮ್ನ ಒಂದು ದಿನನಿತ್ಯದ ಚಟುವಟಿಕೆಗಳ ಕಡೆಗೆ ಹೋಗುತ್ತೆ. ಪಹೋಮ್ ಆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಲೇಡಿ ಒಂದು ಲ್ಯಾಂಡ್ ಓನರ್ನ ಕಡೆಗೆ ಹೋಗುತ್ತೆ. ಆ ಒಬ್ಬ ಲ್ಯಾಂಡ್ ಲೇಡಿಯ ಹೊಸ ಆಳು ತನ್ನ ಒಂದು ಜಾನುವಾರುಗಳನ್ನು, ತನ್ನ ಹಸುಗಳನ್ನು ಆ ಜಮೀನಿಗೆ ನೀಡದೇ ಇರತಕ್ಕಂತಹ ರೈತರಿಗೆ ದಂಡ ವಿಧಿಸ್ತಾ ಇರ್ತಾಳೆ. ಆ ಲ್ಯಾಂಡ್ ಲೇಡಿ ತನ್ನ ಆಳುಗಳು ಅವರ ಹಸುಗಳನ್ನು ಹೊಡ್ಕೊಂಡೋಗಿ ಆ ರೈತರ ಜಮೀನಿಗೆ ಮೇಯಿಸಲು ಹೋದಾಗ ಆಕೆ ಏನು ಮಾಡ್ತಾ ಇರ್ತಾಳೆ, ಅಲ್ಲಿ ದಂಡ ವಿಧಿಸ್ತಾ ಇರ್ತಾಳೆ. ಪಹೋಮ್ ಎಲ್ಲ ರೀತಿಯ ಒಂದು ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ಪದೇ ಪದೇ ಆತ ಕೂಡ ದಂಡಗಳನ್ನು ಕಟ್ತಾ ಇರ್ತಾನೆ. ಇದು ಮನೆಯಲ್ಲಿ ಒಂದು ರೀತಿ ಹತಾಶೆ ಮತ್ತು ಕೋಪಕ್ಕೆ ಕಾರಣ ಆಗಿರುತ್ತೆ. ಚಳಿಗಾಲ ಬಂದಾಗ ಮತ್ತು ಆ ಜಾನುವಾರುಗಳನ್ನು ಕೊಟ್ಟಿಗೆಗೆ ಹಾಕಿದಾಗ ಅವನು ಸ್ವಲ್ಪ ಪಹೋಮ್ ನಿಶ್ಚಿಂತನಾಗ್ತಾನೆ. ಯಾಕೆಂದರೆ ದಂಡಗಳ ಬಗ್ಗೆ ಆ ಚಿಂತೆ ಅಂತಕ್ಕಂಥದ್ದು ಕೊನೆಗೊಳ್ಳುತ್ತೆ. ಆ ಲ್ಯಾಂಡ್ ಲೇಡಿ ಮಹಿಳೆ ಏನು ಮಾಡ್ತಾಳೆ, ತನ್ನ ಭೂಮಿಯನ್ನು ಮಾರಾಟ ಮಾಡ್ತಾ ಇದ್ದಾಳೆ. ಅದು ಕೂಡ ಒಬ್ಬ ಇನ್ ಕೀಪರ್ ಅಂದರೆ ಒಬ್ಬ ಗೆಸ್ಟ್ ಹೌಸನ್ನು ನಡೆಸ್ತಕ್ಕಂತಹ ಅಥವಾ ಒಬ್ಬ ಅತಿಥಿ ಗೃಹ ಮಾಲೀಕ ಅಂತ ಏನು ಇನ್ ಕೀಪರ್ಗೆ ಆತನನ್ನು ಮಾರೋದಕ್ಕೆ ಸಿದ್ಧಲಾಗಿರ್ತಾಳೆ. ಆತ ಕೂಡ ಆ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ ಚೌಕಾಸಿ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಸುದ್ದಿ ಹರಡುತ್ತೆ.
ರೈತರೆಲ್ಲರೂ ಈ ವಿಷಯನ ಕೇಳಿ ಸ್ವಲ್ಪ ಆತಂಕಗೊಳ್ತಾರೆ. ಆ ಒಬ್ಬ ಇನ್ ಕೀಪರ್ ಏನಾದರೂ ಅದನ್ನು ತೊಗೊಂಡ್ಬಿಟ್ರೆ ಅವನು ತುಂಬ ಕೆಟ್ಟವನು ಅಂತೇಳಿ ನಮಗೆಲ್ಲ ಇಲ್ಲಿ ಬದುಕೋಕ್ಕೆ ಬಿಡಲ್ಲ ಅಂತ ಭಯಪಡ್ತಾರೆ. ಅದಕ್ಕೆ ಈ ರೈತರೆಲ್ಲ ಒಟ್ಟಾಗಿ ಹೋಗಿ ಆ ಲ್ಯಾಂಡ್ ಲೇಡಿ ತಮ್ಮ ಈ ಜಮೀನನ್ನು ಈ ರೈತರ ಸಮುದಾಯಕ್ಕೆ ಆ ಜಮೀನನ್ನು ಮಾರಾಟ ಮಾಡು ಅಂತ ಕೇಳ್ಕೊಳ್ತಾರೆ. ಮತ್ತು ಉತ್ತಮವಾದಂಥ ರೇಟ್ನಿಂದ ಒಂದು ದುಡ್ಡನ್ನು ಕೊಡೋದಕ್ಕೆ ಹೇಳ್ತಾರೆ. ಆಗ ಮಹಿಳೆ ಕೂಡ ಒಪ್ಕೋತಾಳೆ. ಆದರೆ ಈ ಒಂದು ಪಹೋಮ್ನ ಹಿಂದೆ ನಿಂತಿದ್ದಂತಹ ದೆವ್ವ ದುಷ್ಟಶಕ್ತಿಯಿಂದ ಏನಾಗುತ್ತೆ, ಅಲ್ಲಿ ಒಂದು ಆಂತರಿಕವಾದಂತಹ ವಿವಾದಗಳು ಆ ಒಂದು ಸಮುದಾಯದಲ್ಲಿ ಎದ್ದೇಳುತ್ತೆ. ಮತ್ತು ಅವರು ಆ ಇಡೀ ಎಸ್ಟೇಟನ್ನು ಒಟ್ಟಾಗಿ ಖರೀದಿ ಮಾಡೋದನ್ನು ನಿಲ್ಲಿಸಿಬಿಡುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆ ಭೂಮಿಯನ್ನು ಒಬ್ಬೊಬ್ಬರಾಗಿ ಇಂಡಿವಿಜುವಲ್ ಆಗಿ ಮೀನ್ಸ್ ಪ್ರತ್ಯೇಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರೇ ಸ್ವಲ್ಪ ಸ್ವಲ್ಪ ಖರೀದಿ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಒಬ್ಬ ಪಕ್ಕದಲ್ಲಿರ್ತಕ್ಕಂಥವನು 50 ಎಕರೆ ಖರೀದಿಸಿದಾಗ ಪಹೋಮ್ ಏನು ಮಾಡ್ತಾನೆ, ಅಸೂಯೆ ಪಟ್ಕೋತಾನೆ, ತಾನೂ ಭೂಮಿ ಖರೀದಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವನು ತನ್ನ ಹೆಂಡತಿ ತಮ್ಮ ಒಂದು ಉಳಿತಾಯ ಹಣ 100 ರೂಬೇಲ್ಸನ್ನು ಒಟ್ಟುಗೂಡಿಸಿರ್ತಾರೆ. ಮತ್ತು ಒಂದು ಕುದುರೆ ಮರಿ, ಅರ್ಧ ಜೇನುನೊಣಗಳನ್ನು ಮಾರಾಟ ಮಾಡಿ ಮತ್ತು ತಮ್ಮ ಮಗನ ಒಂದು ಸ್ಯಾಲ್ರಿಯ ಮೇಲೆ ಒಂದು ಲೋನನ್ನು ಕೂಡ ಮಾಡ್ತಾರೆ. ಮತ್ತು ಮಾಡಿದಾಗಲೂ ಕೂಡ ಆ ಖರೀದಿಯ ಅರ್ಧ ಹಣವನ್ನು ಅವರು ಸಂಗ್ರಹ ಮಾಡೋದಕ್ಕೆ ಅವನ ಒಂದು ಅಳಿಯನಿಂದ ಸಾಲ ಪಡೀತಾರೆ. ಪಹೋಮ್ 40 ಎಕರೆ ಖರೀದಿಸಿ ಆ ಜಮೀನನ್ನು ಖರೀದಿ ಮಾಡ್ತಾನೆ. ಈ ಖರೀದಿಗೆ ಅರ್ಧ ಹಣವನ್ನು ಮುಂಗಡವಾಗಿ ಅಂದರೆ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾನೆ. ಉಳಿದಿದ್ದನ್ನು 2 ವರ್ಷಗಳಲ್ಲಿ ಪಾವತಿ ಪೇ ಮಾಡ್ತೇನೆ ಅಂತ ಒಪ್ಕೊಳ್ತಾನೆ. ಅವನ ಮೊದಲ ವರ್ಷದ ಒಂದು ಸುಗ್ಗಿ ತುಂಬ ಚೆನ್ನಾಗಿರುತ್ತೆ. ಇದು 1 ವರ್ಷದೊಳಗೆ ತನ್ನ ಸಾಲವನ್ನು ತೀರಿಸಲು ಅವನಿಗೆ ಸಹಾಯ ಮಾಡುತ್ತೆ. ಪಹೋಮ್ ಒಬ್ಬ ಹೆಮ್ಮೆಯ ಭೂಮಾಲೀಕನಾಗ್ತಾನೆ. ತನ್ನದೇ ಆದ ಜಮೀನನ್ನು ನೋಡಿಕೊಳ್ಳುವುದರಲ್ಲಿ ಅವನಿಗೆ ಅಪಾರವಾದಂತಹ ಸಂತೋಷ ಕೂಡ ಉಂಟಾಗುತ್ತೆ. ಆದಾಗ್ಯೂ ಕೂಡ ಪಹೋಮ್ ಏನು ಮಾಡ್ತಾನೆ, ನೆರೆಹೊರೆಯವರು ತನ್ನ ಜಮೀನಿಗೆ ಅತಿಕ್ರಮ ಅಂದರೆ ಪ್ರವೇಶ ಮಾಡ್ತಕ್ಕಂಥದ್ದನ್ನು ನೋಡಿ ಆತ ಅವನ ಒಂದು ತೃಪ್ತಿ ಆಗಿರೋದಿಲ್ಲ. ಮತ್ತು ಆ ಒಂದು ಸೌಜನ್ಯ ಮತ್ತು ಕ್ಷಮೆಗೆ ಅವನ ಆರಂಭಿಕ ಪ್ರಯತ್ನಗಳ ಹೊರತಾಗಿಯೂ ಅವನು ಅಂತಿಮವಾಗಿ ತಾಳ್ಮೆಯನ್ನು ಕಳ್ಕೊಳ್ತಾನೆ. ಅವರನ್ನು ಅಕ್ಕಪಕ್ಕದವರು ನನ್ನ ಜಮೀನಿಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಜಿಲ್ಲಾ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಭೂಮಿಯ ಕೊರತೆಯಿಂದಾಗಿ ಅವರ ದುಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಳ್ತಾನೆ. ಆದರೆ ತನ್ನ ಆಸ್ತಿಯನ್ನು ರಕ್ಷಿಸಬೇಕು ಅಂತ ಅವನ ಭಾವಿಸ್ತಾನೆ. ಅವನು ಹಲವಾರು ರೈತರಿಗೆ ಯಶಸ್ವಿಯಾಗಿ ದಂಡ ವಿಧಿಸ್ತಾನೆ. ಇದು ದ್ವೇಷಕ್ಕೆ ಕಾರಣ ಆಗುತ್ತೆ. ಮತ್ತು ಕೆಲವು ನೆರೆಹೊರೆಯವರು ಅಕ್ಕಪಕ್ಕದವರು ಏನು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ಅವರು ತಮ್ಮ ಹಸುಗಳನ್ನು ಜಾನುವಾರುಗಳನ್ನು ಪಹೋಮ್ನ ಒಂದು ಜಮೀನಿಗೆ ಬಿಡ್ತಾ ಇರ್ತಾರೆ. ಒಬ್ಬ ರೈತನು ಪಹೋಮ್ನಿಗೆ 5 ಚಿಕ್ಕ ಲಿಂಬೆ ಮರಗಳನ್ನು ಕತ್ತರಿಸ್ತಾನೆ. ಆಗ ಈ ಸಿಟ್ಟುಗೊಂಡಂಥ ಪಹೋಮ್ ಏನು ಮಾಡ್ತಾನೆ, ಸೈಮನ್ನನ್ನು ಈ ಒಂದು ನಿಂಬೆ ಗಿಡಗಳನ್ನು ಕತ್ತರಿಸಿರೋದು ಅಂತ ಶಂಕಿಸ್ತಾನೆ. ಮತ್ತು ಸೈಮನ್ನನ್ನು ಮನೆ ಮಟ್ಟದಲ್ಲಿ ಯಾವುದೇ ಅವನ ಹತ್ರ ಈ ಥರ ನಿಂಬೆ ಗಿಡ ಕತ್ತರಿಸಿರ್ತಕ್ಕಂಥ ಸಾಕ್ಷಿ ಇಲ್ಲದೇ ಇದ್ದರೂ ಕೂಡ ಅವನ ವಿರುದ್ಧ ದೂರನ್ನು ನೀಡ್ತಾನೆ. ಸೈಮನ್ ನಿರ್ದೋಷಿ ಎಂದು ಸಾಬೀತಾಗುತ್ತೆ. ಇದು ಪಹೋಮ್ನನ್ನು ಮತ್ತಷ್ಟು ಕೆರಳಿಸುತ್ತೆ. ಅವನು ನಂತರ ನ್ಯಾಯಾಧೀಶರು ಮತ್ತು ತನ್ನ ನೆರೆಯವರೊಂದಿಗೆ ಜಗಳ ಆಡ್ತಾನೆ. ಅವನ ಕಟ್ಟಡಗಳಿಗೆ ಬೆಂಕಿ ಹಚ್ಚುವ ಬೆದರಿಕೆಗಳನ್ನು ಹರಡಲು ಪ್ರಾರಂಭಿಸ್ತಾನೆ. ಮತ್ತು ಹೆಚ್ಚು ಭೂಮಿ ಹೊಂದಿದ್ದರೂ ಸಮುದಾಯದಲ್ಲಿ ಪಹೋಮ್ನ ಸ್ಥಾನಮಾನ ಅವನ ಒಂದು ಸ್ಥಾನ ಹದಗೆಡ್ತಾ ಹೋಗ್ತಾ ಇರುತ್ತೆ. ಮತ್ತು ಹೊಸ ಭೂಮಿಗಳಿಗೆ ಜನರು ಹೋಗ್ತಿದ್ದಾರೆ ಎಂಬ ವದಂತಿ ಪಹೋಮ್ಗೆ ತಲುಪುತ್ತೆ. ಮತ್ತು ಇತರರು ಹೊರಟು ಹೋದರೆ ಭೂಮಿಯನ್ನು ವಶಪಡಿಸಿಕೊಳ್ಳುವ ಮೂಲಕ ತನ್ನ ಎಸ್ಟೇಟನ್ನು ನಾನು ಇನ್ನೂ ವಿಸ್ತರಿಸಬಹುದು ಅಂತೇಳಿ ಆತ ಅಂದುಕೋತಾನೆ. ಒಂದು ದಿನ ಒಬ್ಬ ಪ್ರಾಮಾಣಿಕ ರೈತ ಪಹೋಮ್ನೊಂದಿಗೆ ಉಳಿದುಕೊಂಡು ಓಲ್ಗಾ ಆಚೆಯ ಒಂದು ಅತ್ಯುತ್ತಮ ಭೂಮಿ ಬಗ್ಗೆ ಅವನಿಗೆ ಹೇಳ್ತಾನೆ. ಅಲ್ಲಿ ವಸಾಹತುದಾರರಿಗೆ ಪ್ರತಿ ಮನುಷ್ಯನಿಗೆ 25 ಎಕರೆಗಳನ್ನು ನೀಡಲಾಗುತ್ತೆ ಅಂತ, ಮತ್ತು ಅದಕ್ಕಿಂತ ಹೆಚ್ಚಿನದನ್ನು ತುಂಬ ಕಡಿಮೆ ರೇಟಲ್ಲಿ ಹಗ್ಗವಾಗಿ ಅದನ್ನು ಕೊಂಡ್ಕೋಬಹುದು ಅಂತ ಹೇಳ್ತಾನೆ. ರೈತ ಅಸಾಧಾರಣವಾಗಿ ಫಲವತ್ತಾದ ಮಣ್ಣು ಮತ್ತು ಕಡಿಮೆ ಆರಂಭಿಕ ಬಂಡವಾಳದಿಂದ ಸಮೃದ್ಧವಾಗ್ತಾ ಇರ್ತಕ್ಕಂಥ ಜನರ ಬಗ್ಗೆ ವಿವರಿಸ್ತಾನೆ. ಪಹೋಮ್ ಈ ಸಾಧ್ಯತೆಯಿಂದ ತುಂಬ ಆಕರ್ಷಿತನಾಗ್ತಾನೆ ಮತ್ತು ತನ್ನ ಪ್ರಸ್ತುತ ಇರ್ತಕ್ಕಂಥ ಜಮೀನೆಲ್ಲ ಮಾರಾಟ ಮಾಡಲು ಮತ್ತು ಈ ಒಂದು ಭರವಸೆಯಿಂದ ಆ ಪ್ರದೇಶದಲ್ಲಿ ಹೊಸದಾಗಿ ಪ್ರಾರಂಭ ಮಾಡಲು ನಿರ್ಧಾರ ಮಾಡ್ತಾನೆ. ಅವನು ಮಾಹಿತಿಯನ್ನು ಪರಿಶೀಲಿಸಿ ಪ್ರಯಾಣ ಮಾಡ್ತಾನೆ. ಅದು ನಿಜವೆಂದು ಕಂಡುಕೊಳ್ತಾನೆ ಮತ್ತು ತನ್ನ ಆಸ್ತಿಯನ್ನು ಮಾರಾಟ ಮಾಡಲು ಮನೆಗೆ ಹಿಂದಿರುಗುತ್ತಾನೆ. ಮುಂದಿನ ವಸಂತ ಕಾಲದಲ್ಲಿ ಪಹೋಮ್ ತನ್ನ ಕುಟುಂಬವನ್ನು ಒಂದು ವಸಾಹತಿಗೆ ಸ್ಥಳಾಂತರಿಸ್ತಾನೆ. ಅವನು ಒಂದು ಸಮುದಾಯಕ್ಕೆ ಸೇರ್ತಾನೆ. 125 ಎಕರೆ ಸಮುದಾಯದ ಭೂಮಿಯನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತ್ತು ಸಮುದಾಯದ ಮೇಯುವ ಪ್ರದೇಶಗಳಿಗೆ ಪ್ರವೇಶವನ್ನು ಪಡಿತಾನೆ. ಅಂದರೆ 175 ಎಕರೆ ಜಮೀನನ್ನು ಪಡಿತಾನೆ. ಇದು ಅವನ ಆರ್ಥಿಕ ಪರಿಸ್ಥಿತಿಯನ್ನು ಬಹಳವಾಗಿ ಸುಧಾರಿಸುತ್ತೆ. ಪ್ರಾರಂಭದಲ್ಲಿ ಸಂತೋಷಗೊಂಡ ಪಹೋಮ್ ಶೀಘ್ರದಲ್ಲಿ ಇನ್ನೂ ಹೆಚ್ಚು ಭೂಮಿಯನ್ನು ಬಯಸ್ತಾನೆ. ಗೋಧಿ ಬೆಳೆಯಲು
ಅಲ್ಲಿರ್ತಕ್ಕಂಥ ಭೂಮಿಯೊಂದಿಗೆ ಅವನು ಮಿತಿಗಳನ್ನು ಒಂದು ಕಷ್ಟಗಳನ್ನು ಎದುರಿಸ್ತಾನೆ. ಏಕೆಂದರೆ ಅದಕ್ಕೆ ಕನ್ಯಾ ರಾಶಿ ಅಥವಾ ಪಾಳು ಭೂಮಿ ಬೇಕಾಗುತ್ತೆ. ಅನೇಕ ಜನರು ಅಂತಹ ಭೂಮಿಯನ್ನು ಬಯಸುವುದರಿಂದ ವಿವಾದಗಳು ಉದ್ಭವಿಸುತ್ತೆ. ಪಹೋಮ್ ಗೋಧಿ ಬೆಳೆಯಲು ಒಬ್ಬ ವ್ಯಾಪಾರಿಯಿಂದ ಭೂಮಿಯನ್ನು ಬಾಡಿಗೆ ಪಡೆಯಲು ಪ್ರಾರಂಭಿಸ್ತಾನೆ. ಆದರೆ ಹೊಲಗಳಿಗೆ ದೂರವು ತುಂಬ ಅನಾನುಕೂಲ ಆಗಿರುತ್ತೆ. ನಂತರ ಅವನು ಒಬ್ಬ ಶ್ರೀಮಂತ ರೈತ ವ್ಯಾಪಾರಿಗಳ ಪ್ರತ್ಯೇಕ ಜಮೀನುಗಳನ್ನು ವಾಸಿಸೋದನ್ನು ಗಮನಿಸ್ತಾನೆ. ಮತ್ತು ವಸತಿ ಗೃಹದೊಂದಿಗೆ ಅಂದರೆ ತನ್ನ ಸ್ವತಂತ್ರ ಭೂಮಿಯನ್ನು ಒಂದು ಅನುಕೂಲವನ್ನು ಆತ ಅರ್ಥಕೊಳ್ತಾನೆ. ಮತ್ತು 3 ವರ್ಷಗಳ ಕಾಲ ಪಹೋಮ್ ಭೂಮಿಯನ್ನು ಬಾಡಿಗೆಗೆ ಮುಂದುವರಿಸ್ತಾನೆ. ಉತ್ತಮ ಬೆಳೆಗಳನ್ನು ಬೆಳೀತಾನೆ, ಹಣವನ್ನು ಉಳಿಸ್ತಾನೆ. ಆದಾಗ್ಯೂ ಭೂಮಿಯನ್ನು ಬಾಡಿಗೆ ಪಡೆಯುವ ವಾರ್ಷಿಕ ಹೋರಾಟದಿಂದ ಅವನು ಬೇಸರಗೊಳ್ತಾನೆ. ಬಾಡಿಗೆಗೆ ಪಡೆದ ಮೇಲೆ ಮೇಯುವ ಪ್ರದೇಶದ ಬಗ್ಗೆ ವಿವಾದದಿಂದಾಗಿ ಕಾರ್ಮಿಕರನ್ನು ಕಳೆದುಕೊಂಡು ಒಂದು ನಿರ್ದಿಷ್ಟ ಹತಾಶ ಭಾವನೆಗೆ ಆತ ಸಿಲುಕಿಬಿಡ್ತಾನೆ. ಪಹೋಮ್ ತನ್ನದೇ ಆಸ್ತಿಯ ಬಗ್ಗೆ ಅವನ ಬಯಕೆ ಇನ್ನೂ ಗಟ್ಟಿಗೊಳಿಸ್ತಾ ಹೋಗುತ್ತೆ. ಆರ್ಥಿಕ ತೊಂದರೆಗಳಿಂದಾಗಿ 1300 ಎಕರೆಗಳನ್ನು ಅಗ್ಗವಾಗಿ ಮಾರಾಟ ಮಾಡಲು ಸಿದ್ಧರಿರುವ ಒಬ್ಬ ರೈತನನ್ನು ಆತ ಕಂಡುಕೊಳ್ತಾನೆ. ಪಹೋಮ್ ಆ ಬೆಲೆಯನ್ನು 1500 ರೂಬೆಲ್ಸ್ಗೆ ಕಡಿಮೆ ಮಾಡ್ತಾನೆ. ಭಾಗಶಃ ನಗದು ಮತ್ತು ಭಾಗಶಃ ನಂತರ ಅಂದರೆ ಒಟ್ಟು ಸ್ವಲ್ಪ ಕ್ಯಾಶ್ ಮತ್ತು ನಂತರ ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡೋ ರೀತಿ ಆತ ಒಪ್ಕೋತಾನೆ. ಅವನು ಒಪ್ಪಂದವನ್ನು ಅಂತಿಮಗೊಳಿಸಿ ಹೊರಟಿದ್ದಾಗ ಆ ದಾರಿ ಹೋಗಬೇಕಾದ್ರೆ ಒಬ್ಬ ವ್ಯಾಪಾರಿ ಬಾಷ್ಕಿರ ಭೂಮಿಯ ಬಗ್ಗೆ ಅವನಿಗೆ ಹೇಳ್ತಾನೆ. ಅಲ್ಲಿ ಅವನು ಮುಖ್ಯಸ್ಥರಿಗೆ ಉಡುಗೊರೆಗಳನ್ನು ನೀಡುವ ಮೂಲಕ 13,000 ಎಕರೆಗಳನ್ನು ಕೇವಲ 1000 ರೂಬೆಲ್ಸ್ಗೆ ಖರೀದಿಸಿದ್ದೀನಿ ಅಂತ ಹೇಳ್ತಾನೆ. ಆ ವ್ಯಾಪಾರಿ ವಿಶಾಲವಾದಂತಹ ಆ ಹುಲ್ಲುಗಾವಲುಗಳನ್ನು ವಿವರಿಸ್ತಾನೆ. ಪಹೋಮ್ ತಕ್ಷಣವೇ ಅದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗ್ತಾನೆ. ಆ ಬಾಷ್ಕೀರರಲ್ಲಿ ತನ್ನ ಹಣವನ್ನು 10 ಪಟ್ಟು ಹೆಚ್ಚು ಭೂಮಿಯನ್ನು ಪಡೆಯಬಹುದು ಅಂತ ಅರ್ಥಕೊಳ್ತಾನೆ. ಪಹೋಮ್ ತನ್ನ ಮನುಷ್ಯನೊಂದಿಗೆ ಆ ಬಾಷ್ಕೀರರ ಭೂಮಿಯ ಕಡೆಗೆ ಹೊರಡ್ತಾನೆ. ವ್ಯಾಪಾರಿ ಸಲಹೆ ನೀಡಿದಂತೆ ಉಡುಗೊರೆಗಳನ್ನು ತರ್ತಾನೆ. 300 ಮೈಲಿಗಿಂತ ಹೆಚ್ಚು ಪ್ರಯಾಣಿಸಿದ ನಂತರ ಅವನು ಬಾಷ್ಕೀರರ ಡೇರೆಗಳನ್ನು ತಲುಪ್ತಾನೆ. ಆ ಬಾಷ್ಕೀರರು ಸರಳ ಸೌಮ್ಯ ಸ್ವಭಾವದ ಜನರು. ಅವರು ಆ ಸ್ಟೆಪೆಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ದನಗಳು ಮತ್ತು ಕುದುರೆಗಳನ್ನು ಮೇಯಿಸ್ತಾ ಇರ್ತಾರೆ ಮತ್ತು ಕುಮಿಸ್ ಮಾಡ್ತಾ ಇರ್ತಾರೆ. ಪಹೋಮ್ ಆಗಮನದ ನಂತರ ಅವರು ಅವನ ಸುತ್ತಲೂ ಸೇರ್ತಾರೆ. ಒಬ್ಬನ ಪ್ರಕಾರ ಪಹೋಮ್ ತನ್ನ ಉದ್ದೇಶವನ್ನು ವಿವರಿಸಲು ಸಹಾಯ ಮಾಡ್ತಾನೆ. ಮತ್ತು ಬಾಷ್ಕೀರರು ಅವನನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ. ಅವನಿಗೆ ಆತಿಥ್ಯವನ್ನು ನೀಡ್ತಾರೆ ಮತ್ತು ಅವನ ಉಡುಗೊರೆಗಳಿಗೆ ಪ್ರತಿಯಾಗಿ ಅವನು ಏನು ಬಯಸ್ತಾನೆ ಅಂತ ಕೇಳ್ತಾರೆ. ಪಹೋಮ್ ಭೂಮಿಯ ಬಗ್ಗೆ ತನ್ನ ಬಯಕೆಯನ್ನು ವ್ಯಕ್ತಪಡಿಸ್ತಾನೆ. ತನ್ನ ಜನಸಂದಣಿ ಇರುವ ಮನೆಗೆ ಹೋಲಿಸಿದರೆ ಅದರ ಒಂದು ಹೇರಳತೆ ಮತ್ತು ಗುಣಮಟ್ಟವನ್ನು ಪ್ರಶಂಸಿಸ್ತಾನೆ. ಬಾಷ್ಕೀರರು ನಗ್ತಾರೆ ಮತ್ತು ಅವನು ಬಯಸಿದಷ್ಟು ಭೂಮಿಯನ್ನು ಸಂತೋಷದಿಂದ ನೀಡ್ತೇವೆ ಅಂತ ಹೇಳ್ತಾರೆ. ಅದನ್ನು ಆ ವಿಷಯವನ್ನು ಪಹೋಮ್ಗೆ ತಿಳಿಸ್ತಾರೆ. ತಮ್ಮ ಮುಖ್ಯಸ್ಥರೊಂದಿಗೆ ಮೊದಲು ಸಮಾಲೋಚನೆ ಮಾಡಬೇಕು ಅಂತೇಳಿ ಬಾಷ್ಕೀರರಲ್ಲಿ ಸಂಕ್ಷಿಪ್ತವಾದಂತಹ ಒಂದು ಮಾತುಕತೆ ನಡೆಯುತ್ತೆ. ನಂತರ ಅವರು ಹೋಗಿ ಅವರ ಚೀಫ್ ಮುಖ್ಯಸ್ಥನನ್ನು ಕಾಣ್ತಾರೆ. ಮತ್ತು ಪಹೋಮ್ ಅವನಿಗೆ ಉಡುಗೊರೆಗಳನ್ನು ನೀಡಿದ ನಂತರ ಆ ಚೀಫ್ ತಕ್ಷಣವೇ ಅವನಿಗೆ ಭೂಮಿಯನ್ನು ನೀಡಲು ಒಪ್ತಾನೆ. ಪಹೋಮ್ ಸುರಕ್ಷಿತವಾಗಿ ಆತನಿಂದ ಒಂದು ಬಾಂಡ್ ಪತ್ರವನ್ನು ಬಯಸ್ತಾನೆ. ಭೂಮಿಯನ್ನು ಅಳಿಯಲು ಮತ್ತು ಅವನಿಗೆ ಹಸ್ತಾಂತರಿಸಲು ಕೇಳ್ತಾನೆ. ಜೀವನದ ಅನಿಶ್ಚಿತತೆ ಮತ್ತು ಭವಿಷ್ಯದ ಪೀಳಿಗೆಯನ್ನು ಬಗ್ಗೆ ಉಲ್ಲೇಖ ಮಾಡ್ತಾನೆ. ಅದಕ್ಕೆ ಆ ಚೀಫ್ ಒಂದು ಬಾಷ್ಕೀರರ ಚೀಫ್ ಒಪ್ಕೊಳ್ತಾನೆ. ಮತ್ತು ಆ ಪಟ್ಟಣದಲ್ಲಿ ಪತ್ರವನ್ನು ಒಂದು ಅಫಿಷಿಯಲ್ ಆಗಿ ಒಬ್ಬರಿಗೆ ರೈಟರ್ ಇರ್ತಾನೆ, ಆತನಿಗೆ ಬರೆಯಲು ಹೇಳ್ತಾರೆ. ಪಹೋಮ್ ಒಂದು ಬೆಲೆಯನ್ನು ಕೇಳಿದಾಗ ಆ ಚೀಫ್ ಅದರ ಬೆಲೆ ಒಂದು ದಿನಕ್ಕೆ 1,000 ರೂಬೆಲ್ಸ್ ಅಂತ ಹೇಳ್ತಾನೆ. ಈಗ ಪಹೋಮ್ ಒಂದು ರೀತಿ ಕನ್ಫ್ಯೂಸ್ ಆಗ್ತಾನೆ. ಒಂದು ದಿನ ಅಂದರೆ ಎಕರೆಗಳ ದೃಷ್ಟಿಯಿಂದ ಏನು ಅಂತ ಒಂದು ಸ್ಪಷ್ಟೀಕರಣ ಕೇಳ್ತಾನೆ. ಸೂರ್ಯಾಸ್ತದ ಮೊದಲು ಅದೇ ಸ್ಥಳಕ್ಕೆ ಆ ಸ್ಥಳದಿಂದ ಪ್ರಾರಂಭಿಸಿ ಸೂರ್ಯ ಹುಟ್ಟಿದಾಗ ಆ ಸ್ಥಳದಿಂದ ಪ್ರಾರಂಭಿಸಿ ಸೂರ್ಯಾಸ್ತದ ಸಮಯಕ್ಕೆ ಹಿಂತಿರುಗುವ ಮೂಲಕ ಒಂದು ದಿನದಲ್ಲಿ ಪಹೋಮ್ ಎಷ್ಟು ಭೂಮಿಯನ್ನು ಸುತ್ತಲು ನಡೆಯಬಹುದು ಅದು 1,000 ರೂಬೆಲ್ಸ್ ಅಂತ ಚೀಪ್ ಹೇಳ್ತಾನೆ. ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟದಾಗಲಿಂದ ಸ್ಟಾರ್ಟ್ ಮಾಡಿ ಸೂರ್ಯ ಮುಳುಗೋದ್ರೊಳಗೆ ಆತ ಎಷ್ಟು ಭೂಮಿಯನ್ನು ಸುತ್ತಕೊಂಡು ಬರ್ತಾನೋ ಅಷ್ಟು ಭೂಮಿ ಆತನಿಗೆ 1,000 ರೂಬೆಲ್ಸ್ ಅಂತ ಹೇಳ್ತಾನೆ. ಆದರೆ ಅವನು ಸೂರ್ಯಾಸ್ತದೊಳಗೆ ಅವನು ಹಿಂತಿರುಗಲು ವಿಫಲರಾದರೆ ಹಣ ಕಳೆದು ಹೋಗುತ್ತೆ. ಆ ಪಹೋಮ್ಗೆ ಒಂದು ಸಲಿಕೆ ತೆಗೆದುಕೊಂಡು ಪ್ರತಿ ತಿರುವಿನಲ್ಲಿ ರಂಧ್ರ ಮತ್ತು ಮಣ್ಣಿನ ದಿಬ್ಬಗಳಿಂದ ತನ್ನ ಹಾದಿಯನ್ನು ಗುರುತಿಸಲು ಕೂಡ ಹೇಳಿರ್ತಾರೆ. ಅದನ್ನು ನಂತರ ಸುತ್ತಲೂ ಉಳುಮೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಇದರಿಂದ ತುಂಬ ಖುಷಿಗೊಂಡಂಥ ಪಹೋಮ್ ಮುಂದಿನ ದಿನ ಬೆಳಿಗ್ಗೆ ಪ್ರಾರಂಭಿಸಲು ಒಪ್ತಾನೆ. ಪಹೋಮ್ ತುಂಬ ಉತ್ಸಾಹದಿಂದ ಅವನಿಗೆ ನಿದ್ರೆ ಮಾಡಲು ಸಾಧ್ಯವಾಗೋದಿಲ್ಲ. ವಿಶಾಲವಾದ ಭೂಮಿಯನ್ನು ಗುರುತಿಸಲು ಆತ ಪ್ಲಾನ್ ಮಾಡಿಕೊಂಡಿರ್ತಾನೆ. ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಅವನು ನಿದ್ರೆಗೆ ಜಾರ್ತಾನೆ ಮತ್ತು ಭಯಾನಕ ಕನಸು ಕಾಣ್ತಾನೆ. ಅವನು ಆ ಬಾಷ್ಕೀರನ ಮುಖ್ಯಸ್ಥರು ನಗುತ್ತಾ ಇರೋದನ್ನು ಆ ಕನಸಲ್ಲಿ ನೋಡ್ತಾನೆ.
ಆದರೆ ಮುಖ್ಯಸ್ಥ ವ್ಯಾಪಾರಿಯಾಗಿ, ನಂತರ ಓಲಗಾದ ರೈತನಾಗಿ, ಮತ್ತು ಅಂತಿಮವಾಗಿ ದೆವ್ವವಾಗಿ ರೂಪಾಂತರಗೊಳ್ತಾನೆ. ಆ ನಗುವ ದೆವ್ವದ ಮುಂದೆ ಬರಿಗಾಲಿನಲ್ಲಿ ಮನುಷ್ಯನೊಬ್ಬ ಬಿದ್ದು ಸತ್ತಿರ್ತಾನೆ. ಅವನನ್ನು ಪಹೋಮ್ ತಾನೇ ಎಂದು ಗುರುತಿಸಿಕೊಳ್ತಾನೆ ಮತ್ತು ಅವನ ಭಯದಿಂದ ಎಚ್ಚರಗೊಳ್ತಾನೆ. ಸೂರ್ಯೋದಯವಾಗ್ತಾ ಇದ್ದಂತೆ ಪಹೋಮ್ ತನ್ನ ಸೇವಕನನ್ನು ಎಬ್ಬಿಸ್ತಾನೆ ಮತ್ತು ಆ ನಡಿಗೆಯನ್ನು ಪ್ರಾರಂಭಿಸಲು ಬಾಷ್ಕೀರರನ್ನು ಕರೀತಾನೆ. ಅವರು ಸ್ಟೆಪೆಯಲ್ಲಿರುವ ಒಂದು ಸಣ್ಣ ದಿಬ್ಬಕ್ಕೆ ಸವಾರಿ ಮಾಡ್ತಾರೆ ಮತ್ತು ಮುಖ್ಯಸ್ಥನು ವಿಶಾಲವಾದ ಫಲವತ್ತಾದ ಬಯಲನ್ನು ತೋರಿಸಿ ಅದರ ಯಾವುದೇ ಭಾಗವನ್ನು ನೀನು ತಗೋಬಹುದು ಅಂತ ಪಹೋಮ್ಗೆ ಹೇಳ್ತಾನೆ. ಮುಖ್ಯಸ್ಥನು ತನ್ನ ಟೋಪಿಯನ್ನು ನೆಲದ ಮೇಲೆ ಪ್ರಾರಂಭ ಮತ್ತು ಹಿಂತಿರುಗುವ ಸ್ಥಳವಾಗಿ ಗುರುತಿಗೆ ಇಡ್ತಾನೆ. ಪಹೋಮ್ ತನ್ನ ಹೊರ ಉಡುಪುಗಳು ಅಂದರೆ ತನ್ನ ಬಟ್ಟೆ ಬೂಟುಗಳನ್ನೆಲ್ಲ ತೆಗೆದಾಕ್ತಾನೆ. ತನ್ನ ಸೊಂಟಪಟ್ಟಿ ಅಂದರೆ ಬೆಲ್ಟನ್ನೆಲ್ಲ ಸ್ವಲ್ಪ ಬಿಗಿಗೊಳಿಸ್ಕೊಂಡು ಒಂದು ಸಣ್ಣ ಬ್ರೆಡ್ ಚೀಲನ ತನ್ನ ಒಳಗೆ ಇಟ್ಟುಕೊಂಡು ಅವನು ಮುಂದೆ ಹೋಗಲು ತನ್ನ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಲು ಆತ ಸಿದ್ಧನಾಗ್ತಾನೆ. ಅಂದರೆ ಆತ ಎಷ್ಟು ನಡೆದು ಹೋಗಿ ಸೂರ್ಯಾಸ್ತದೊಳಗೆ ನಡೆದು ಬರ್ತಾನೋ ಅಷ್ಟು ಭೂಮಿ ಪಡ್ಕೋಬಹುದು ಅಂತ ಹೇಳಿ ಆತ ಒಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೂರ್ಯನ ಕಿರಣಗಳು ಈಗಾಗಲೇ ಬಿಸಿಯಾಗಿರುತ್ತೆ. ಆತ ಹೋಗ್ಬೇಕಾದ್ರೆ ಎಲ್ಲೆಲ್ಲಿ ತಿರುಗುತ್ತಾ ಇರ್ತಾನೋ ಅಲ್ಲೆಲ್ಲ ಆತನ ಒಂದು ಗುದ್ದಲಿಯಲ್ಲಿ ಅಗೆದು ಒಂದು ಗುರುತುಗಳ ರಂಧ್ರಗಳನ್ನು ಮಾಡಬೇಕಾಗಿರುತ್ತೆ. ಅವನು ಪ್ರಾರಂಭದಲ್ಲಿ ಸುಲಭವಾಗಿ ನಡೀತಾ ಇರ್ತಾನೆ. ಆದರೆ ಆ ಸೂರ್ಯನ ಶಾಖ ಹೆಚ್ಚಾದಂತೆ ಅವನ ಪ್ರಯತ್ನ ಶೀಘ್ರದಲ್ಲೇ ಅವನು ತುಂಬ ಟಯರ್ಡ್ ಆಗ್ತಾ ಇರ್ತಾನೆ ಮತ್ತು ಅವನು ಮುಂದುವರಿತಾ ಇರ್ತಾನೆ. ಮತ್ತು ಅವನು ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಒಂದು ಹಳ್ಳಗಳನ್ನು ಅಗೀತಾ ಹೆಚ್ಚು ಮಣ್ಣಿನ ದಿಬ್ಬಗಳನ್ನು ಹಾಕ್ತಾ ಇರ್ತಾನೆ. ಮತ್ತು ಅವನು ಸ್ವಲ್ಪ ವಿಶ್ರಾಂತಿ ತಗೊಳ್ತಾನೆ, ಸ್ವಲ್ಪ ನೀರು ಬ್ರೆಡ್ ತಿಂದು ನೀರು ಕುಡಿತಾನೆ. ಮುಂದೆ ಹೋಗೋದನ್ನು ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ನಂತರ ಹೆಚ್ಚು ವಿಶ್ರಾಂತಿ ಪಡಿತಾ ಮುಂದೆ ಯೋಚಿಸಿ ಹೋಗ್ತಾ ಇರ್ತಾನೆ. ಅವನು ದಿಬ್ಬದ ಕಡೆಗೆ ಹಿಂತಿರುಗಿ ನೋಡ್ತಾನೆ ಮತ್ತು ಗಮನಾರ್ಹ ದೂರವನ್ನು ನಾನು ಕ್ರಮಿಸಿ ಮುಂದೆ ಹೋಗಿದ್ದೇನೆ ಅಂತ ಅರ್ಥಕೊಳ್ತಾನೆ. ಆದರೆ ಅಡ್ಡಭಾಗವಾಗಿ ಒಂದು ತುಂಬ ಉದ್ದವಾಗಿರುವಾಗ ಅವನಿಗೆ ಒಂದು ರೀತಿ ಒಂದು ಚಿಂತೆ ಕಾಣ್ತಾ ಇರುತ್ತೆ. ಅವನು ಬಹಳಷ್ಟು ಭೂಮಿಯನ್ನು ಪಡೆಯಲು ಉದ್ದನೆಯ ಭಾಗವನ್ನು ಮಾಡಲು ನಿರ್ಧರಿಸ್ತಾನೆ. ಅಂದರೆ ಉದ್ದಕ್ಕೆ ಹೋಗಿ ಹೆಚ್ಚು ಭೂಮಿಯನ್ನು ಪಡಿಬೇಕು ಅಂದ್ಕೊತಾನೆ. ಸೂರ್ಯನು ಹೆಚ್ಚು ಏರುತ್ತಾ ಇದ್ದಂತೆ ಪಹೋಮ್ ಆ ಸೂರ್ಯನ ಶಾಖವನ್ನು ಅನುಭವಿಸ್ತಾನೆ. ಅವನ ಕಾಲಗಳು ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಮುಂದುವರೆದರೆ ನಾನು ಸೂರ್ಯಾಸ್ತದೊಳಗೆ ಹಿಂತಿರುಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅರ್ಥಕೊಳ್ತಾನೆ. ಅವನು ಅಲ್ಲೇ ನಿಂತ್ಕೋತಾನೆ. ದಿಬ್ಬದ ಕಡೆಗೆ ಹಿಂತಿರುಗಿ ನೋಡ್ತಾನೆ. ಅದು ದೂರದಲ್ಲಿ ಮಂಜಾಗಿ ಕಾಣ್ತಾ ಇರುತ್ತೆ. ಆ ದಿಬ್ಬದ ಮೇಲೆ ಬಾಷ್ಕೀರರನ್ನು ನೋಡ್ತಾನೆ ಮತ್ತು ಆ ಚೀಫ್ ಮುಖ್ಯಸ್ಥನು ಹಣದೊಂದಿಗೆ ನೆಲದ ಮೇಲೆ ಇರ್ತಾನೆ. ಮತ್ತು ಅವನು ತನ್ನ ಕನಸನ್ನು ನೆನಪಿಸ್ಕೊಳ್ತಾನೆ ಮತ್ತು ನನ್ನ ಸಾವು ಸನ್ನಿಹಿತವಾಗಿದೆ ಅಂತ ಆತ ಅರ್ಥಕೊಳ್ತಾನೆ. ಆದರೆ ಮುಂದುವರಿಯಲು ನಿರ್ಧರಿಸ್ತಾನೆ. ಸೂರ್ಯಾಸ್ತವಾಗಲು ಪ್ರಾರಂಭಿಸಿದಾಗ ಅವನು ದಿಬ್ಬದ ಕಡೆಗೆ ಧಾವಿಸ್ತಾನೆ. ಅವನ ಶಕ್ತಿ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಅವನು ಬಾಷ್ಕೀರರು ಕೂಗುವುದನ್ನು ಕೇಳಿಸ್ಕೊತಾನೆ ಮತ್ತು ಸೂರ್ಯನ ಅಂಚು ಕಣ್ಮರೆಯಾಗುವುದನ್ನು ನೋಡ್ತಾನೆ. ಅವನು ತನ್ನ ಉಳಿದ ಬಟ್ಟೆಗಳನ್ನು ಎಸೆದು ಜೋರಾಗಿ ಆ ಒಂದು ಕಡೆಗೆ ಓಡ್ತಾ ಇರ್ತಾನೆ. ಸೂರ್ಯನ ಕಣ್ಮರೆಯಾದ ತಕ್ಷಣ ಅವನು ಆ ಮುಖ್ಯಸ್ಥ ಬಾಷ್ಕೀರರ ಚೀಪನ್ನು ತಲುಪ್ತಾನೆ. ಆಗ ಆ ಚೀಪ್ ಏನು ಮಾಡ್ತಾ ಇರ್ತಾನೆ, ನಗುತ್ತಾ ಇರ್ತಾನೆ. ಆಗ ಪಹೋಮ್ನ ಸೇವಕ ಏನು ಮಾಡ್ತಾನೆ, ಒಂದು ಸಲಿಕೆ ಗುದ್ದಲಿಯನ್ನು ತೆಗೆದುಕೊಂಡು ಆ ಪಹೋಮನ್ನು ಮಲಗಲು ಬೇಕಾದಷ್ಟು ಉದ್ದವಾದ ಸಮಾಧಿಯನ್ನು ಅಗೀತಾನೆ. ತಲೆಯಿಂದ ಪಾದದವರೆಗೂ ಮತ್ತು ಅವನ ತಲೆಯಿಂದ ಪಾದದವರೆಗೂ 6 ಅಡಿಗಳು ಅವನಿಗೆ ಬೇಕಾದ ಎಲ್ಲ ಭೂಮಿಯಾಗಿರುತ್ತೆ ಅಂತೇಳಿ ಆ ಪಹೋಮನ ಸೇವಕ ಏನು ಮಾಡ್ತಾನೆ, ಅವನಿಗೆ ಸಮಾಧಿಯ ಭೂಮಿಯನ್ನು ಅಗಿದು ಆತನನ್ನು ಅಲ್ಲಿ ಮಣ್ಣು ಮಾಡಲು ಸಿದ್ಧ ಮಾಡಿರ್ತಾನೆ. ಅಂದರೆ ಅಲ್ಲಿಗೆ ಪಹೋಮ್ ಆತ ಸತ್ತು ಬಿದ್ದಿರ್ತಾನೆ. ಅಂದರೆ ಆ ಮನುಷ್ಯನಿಗೆ ಬೇಕಾದಷ್ಟು ಭೂಮಿ ಎಷ್ಟು ಅಂದರೆ ಈ ಕಥೆಯ ಮೂಲಕ ಗೊತ್ತಾಗತಕ್ಕಂಥದ್ದು, ಒಬ್ಬ ಮನುಷ್ಯನಿಗೆ ಎಷ್ಟು ಭೂಮಿ ಬೇಕು ಅಂದರೆ ಕೇವಲ 6 ಅಡಿಯಷ್ಟು ಭೂಮಿ ಮಾತ್ರವೇ ಬೇಕಾಗುತ್ತೆ ಅಂಥೇಳಿ ಲಿಯೋ ಟಾಲ್ಸ್ಟಾಯ್ ಅವರ ಈ ಒಂದು ಸ್ಟೋರಿಯ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಈ ಒಂದು ಸ್ಟೋರಿ ಕನ್ನಡದ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.